ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಆಪರೇಷನ್ ಥಿಯೇಟರ್ ನೀರು ಕೊಟ್ಟಿಲ್ಲ ಅಂದ್ರೆ ಏನ್ರಿ? ಇದೊಂದು ಸರ್ಕಾರ ಅಂತಾರ 4 ಲಕ್ಷ ಕೋಟಿ ಬಡ್ಜೆಟ್ ಮಾಡೋದು, 4 ಲಕ್ಷ ಕೋಟಿ ಬಡ್ಜೆಟ್. ಆಸ್ಪತ್ರೆಗಳಿಗೆ ನೀರಿಲ್ಲ. ಈ ಗ್ಯಾರಂಟಿ ಪರಿಣಾಮ ಅಂತಿರೋದಕ್ಕೆ ಇದೇನು ಗ್ಯಾರಂಟಿ ಕೊಡ್ತಾ ಇದ್ರೆ ಅದರ ಪರಿಣಾಮ ಯಾವ ಹಾಸ್ಪಿಟಲ್ ಮೇಲೆ ಆಗಿದೆ ಅಂತ ಅದಕ್ಕೆ ಸಿದ್ದರಾಮಯ್ಯನವರು ಅಶೋಕ ಸ್ವಲ್ಪ ದಡ್ಡ, ಕೇಳಿಸ್ಕೊಳ್ಳಿ ಒಂದೇ ನಿಮಿಷ ಅಂತ ಹೇಳಿದ್ದಾರೆ. ನಾನೇನು ಇದನ್ನು ಪೆಟ್ರೋಲ್ ಏರಿಕೆ ಮಾಡಿರೋದನ್ನ ನಾನು ಗ್ಯಾರಂಟಿಗೆ ಯೂಸ್ ಮಾಡಲ್ಲ ಅಂತ. ಅಶೋಕನಿಗೆ ಗೊತ್ತಾಗಲ್ಲ ಅಂತ. ನನಗೇನೋ ಗೊತ್ತಾಗಲ್ಲ. ನೀ 15 ಬಡ್ಜೆಟ್ ಮಂಡನೆ ಮಾಡಿದ್ಯಲ್ಲಪ್ಪ. ನೀನು ಡೆವಲಪ್ಮೆಂಟ್ಗೆ ನಾರ್ಮಲಿ ನಮ್ಮ ಡೆವಲಪ್ಮೆಂಟ್ಗೆ ಎಷ್ಟು ದುಡ್ಡು ಇಡ್ತೀರಿ? ನಾನು 5 ಬಾರಿ ಮಂತ್ರಿ ಆಗಿದ್ದೇನೆ. ನಾವು ಎಲ್ಲ ಮಾಡಿದ್ರು ನಮ್ಮ ಕೈಲಿ 80 ದಾಟಕ್ಕಾಗಿಲ್ಲ. 80 ಸಾವಿರ ಕೋಟಿ. 4 ಲಕ್ಷದಲ್ಲಿ ನಾವು 320 ಹೊರಟೋಗ್ತತೆ ಬೇರೆ ಎಕ್ಸ್ಪೆಂಡಿಚರ್ ಎಲ್ಲದಕ್ಕೂ. ಉಳಿಯೋದು ಡೆವಲಪ್ಮೆಂಟ್ಗೆ 80 ಮಾತ್ರ. ಅದರಲ್ಲಿ ನೀವು 65 ತೆಗೆದುಬಿಟ್ಟಿದ್ದೀರಲ್ಲ. ಅಭಿವೃದ್ಧಿದೆಲ್ಲ ನೀವು ತೆಗೆದುಕೊಂಡು ಫ್ರೀಗೆ ಹಾಕೊಂಡ್ಮೇಲೆ ಈ ಪೆಟ್ರೋಲ್ದೆಲ್ಲ ಹಾಕಂತೀರ ನೀವು. ಅಲ್ಲಿ ಹಾಕೊಂಡ್ಮೇಲೆ ಅದಕ್ಕೆ ತಾನೇ ಹೋಗೋದು ನೀವು. ಇಲ್ಲ ಅಲ್ಲಿ ತೆಗಿಲಿಲ್ಲ ಅಂದಿದ್ರೆ 80,000 ಕೋಟಿ ಉಳಿದಿರೋದಲ್ಲ ನೀವು. ಆಪರೇಷನ್ ಥಿಯೇಟರ್ ನೀರು ಕೊಟ್ಟಿಲ್ಲ ಅಂದ್ರೆ ಏನ್ರಿ? ಇದೊಂದು ಸರ್ಕಾರ ಅಂತಾರ 4 ಲಕ್ಷ ಕೋಟಿ ಬಡ್ಜೆಟ್ ಮಾಡೋದು, 4 ಲಕ್ಷ ಕೋಟಿ ಬಡ್ಜೆಟ್. ಆಸ್ಪತ್ರೆಗಳಿಗೆ ನೀರಿಲ್ಲ. ಈ ಗ್ಯಾರಂಟಿ ಪರಿಣಾಮ ಅಂತಿರೋದಕ್ಕೆ ಇದೇನು ಗ್ಯಾರಂಟಿ ಕೊಡ್ತಾ ಇದ್ರೆ ಅದರ ಪರಿಣಾಮ ಯಾವ ಹಾಸ್ಪಿಟಲ್ ಮೇಲೆ ಆಗಿದೆ ಅಂತ ಅದಕ್ಕೆ ಸಿದ್ದರಾಮಯ್ಯನವರು ಅಶೋಕ ಸ್ವಲ್ಪ ದಡ್ಡ, ಕೇಳಿಸ್ಕೊಳ್ಳಿ ಒಂದೇ ನಿಮಿಷ ಅಂತ ಹೇಳಿದ್ದಾರೆ. ನಾನೇನು ಇದನ್ನು ಪೆಟ್ರೋಲ್ ಏರಿಕೆ ಮಾಡಿರೋದನ್ನ ನಾನು ಗ್ಯಾರಂಟಿಗೆ ಯೂಸ್ ಮಾಡಲ್ಲ ಅಂತ. ಅಶೋಕನಿಗೆ ಗೊತ್ತಾಗಲ್ಲ ಅಂತ. ನನಗೇನೋ ಗೊತ್ತಾಗಲ್ಲ. ನೀ 15 ಬಡ್ಜೆಟ್ ಮಂಡನೆ ಮಾಡಿದ್ಯಲ್ಲಪ್ಪ. ನೀನು ಡೆವಲಪ್ಮೆಂಟ್ಗೆ ನಾರ್ಮಲಿ ನಮ್ಮ ಡೆವಲಪ್ಮೆಂಟ್ಗೆ ಎಷ್ಟು ದುಡ್ಡು ಇಡ್ತೀರಿ? ನಾನು 5 ಬಾರಿ ಮಂತ್ರಿ ಆಗಿದ್ದೇನೆ. ನಾವು ಎಲ್ಲ ಮಾಡಿದ್ರು ನಮ್ಮ ಕೈಲಿ 80 ದಾಟಕ್ಕಾಗಿಲ್ಲ. 80 ಸಾವಿರ ಕೋಟಿ. 4 ಲಕ್ಷದಲ್ಲಿ ನಾವು 320 ಹೊರಟೋಗ್ತತೆ ಬೇರೆ ಎಕ್ಸ್ಪೆಂಡಿಚರ್ ಎಲ್ಲದಕ್ಕೂ. ಉಳಿಯೋದು ಡೆವಲಪ್ಮೆಂಟ್ಗೆ 80 ಮಾತ್ರ. ಅದರಲ್ಲಿ ನೀವು 65 ತೆಗೆದುಬಿಟ್ಟಿದ್ದೀರಲ್ಲ. ಅಭಿವೃದ್ಧಿದೆಲ್ಲ ನೀವು ತೆಗೆದುಕೊಂಡು ಫ್ರೀಗೆ ಹಾಕೊಂಡ್ಮೇಲೆ ಈ ಪೆಟ್ರೋಲ್ದೆಲ್ಲ ಹಾಕಂತೀರ ನೀವು. ಅಲ್ಲಿ ಹಾಕೊಂಡ್ಮೇಲೆ ಅದಕ್ಕೆ ತಾನೇ ಹೋಗೋದು ನೀವು. ಇಲ್ಲ ಅಲ್ಲಿ ತೆಗಿಲಿಲ್ಲ ಅಂದಿದ್ರೆ 80,000 ಕೋಟಿ ಉಳಿದಿರೋದಲ್ಲ ನೀವು. ಆಪರೇಷನ್ ಥಿಯೇಟರ್ ನೀರು ಕೊಟ್ಟಿಲ್ಲ ಅಂದ್ರೆ ಏನ್ರಿ? ಇದೊಂದು ಸರ್ಕಾರ ಅಂತಾರ 4 ಲಕ್ಷ ಕೋಟಿ ಬಡ್ಜೆಟ್ ಮಾಡೋದು, 4 ಲಕ್ಷ ಕೋಟಿ ಬಡ್ಜೆಟ್. ಆಸ್ಪತ್ರೆಗಳಿಗೆ ನೀರಿಲ್ಲ. ಈ ಗ್ಯಾರಂಟಿ ಪರಿಣಾಮ ಅಂತಿರೋದಕ್ಕೆ ಇದೇನು ಗ್ಯಾರಂಟಿ ಕೊಡ್ತಾ ಇದ್ರೆ ಅದರ ಪರಿಣಾಮ ಯಾವ ಹಾಸ್ಪಿಟಲ್ ಮೇಲೆ ಆಗಿದೆ ಅಂತ ಅದಕ್ಕೆ ಸಿದ್ದರಾಮಯ್ಯನವರು ಅಶೋಕ ಸ್ವಲ್ಪ ದಡ್ಡ, ಕೇಳಿಸ್ಕೊಳ್ಳಿ ಒಂದೇ ನಿಮಿಷ ಅಂತ ಹೇಳಿದ್ದಾರೆ. ನಾನೇನು ಇದನ್ನು ಪೆಟ್ರೋಲ್ ಏರಿಕೆ ಮಾಡಿರೋದನ್ನ ನಾನು ಗ್ಯಾರಂಟಿಗೆ ಯೂಸ್ ಮಾಡಲ್ಲ ಅಂತ. ಅಶೋಕನಿಗೆ ಗೊತ್ತಾಗಲ್ಲ ಅಂತ. ನನಗೇನೋ ಗೊತ್ತಾಗಲ್ಲ. ನೀ 15 ಬಡ್ಜೆಟ್ ಮಂಡನೆ ಮಾಡಿದ್ಯಲ್ಲಪ್ಪ. ನೀನು ಡೆವಲಪ್ಮೆಂಟ್ಗೆ ನಾರ್ಮಲಿ ನಮ್ಮ ಡೆವಲಪ್ಮೆಂಟ್. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಎಷ್ಟು ದುಡ್ಡು ಇಡ್ತೀರಿ? ನಾನು 5 ಬಾರಿ ಮಂತ್ರಿ ಆಗಿದ್ದೇನೆ. ನಾವು ಎಲ್ಲ ಮಾಡಿದ್ರು ನಮ್ಮ ಕೈಲಿ 80 ದಾಟಕ್ಕಾಗಿಲ್ಲ. 80 ಸಾವಿರ ಕೋಟಿ. 4 ಲಕ್ಷದಲ್ಲಿ ನಾವು 320 ಹೊರಟೋಗ್ತತೆ ಬೇರೆ ಎಕ್ಸ್ಪೆಂಡಿಚರ್ ಎಲ್ಲದಕ್ಕೂ. ಉಳಿಯೋದು ಡೆವಲಪ್ಮೆಂಟ್ಗೆ 80 ಮಾತ್ರ. ಅದರಲ್ಲಿ ನೀವು 65 ತೆಗೆದುಬಿಟ್ಟಿದ್ದೀರಲ್ಲ. ಅಭಿವೃದ್ಧಿದೆಲ್ಲ ನೀವು ತೆಗೆದುಕೊಂಡು ಫ್ರೀಗೆ ಹಾಕೊಂಡ್ಮೇಲೆ ಈ ಪೆಟ್ರೋಲ್ದೆಲ್ಲ ಹಾಕಂತೀರ ನೀವು. ಅಲ್ಲಿ ಹಾಕೊಂಡ್ಮೇಲೆ ಅದಕ್ಕೆ ತಾನೇ ಹೋಗೋದು ನೀವು. ಇಲ್ಲ ಅಲ್ಲಿ ತೆಗಿಲಿಲ್ಲ ಅಂದಿದ್ರೆ 80,000 ಕೋಟಿ ಉಳಿದಿರೋದಲ್ಲ ನೀವು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.